ಗೃಹಲಕ್ಷ್ಮಿ ಯೋಜನೆ ನಾವು ನೋಡ್ತಾನೆ ಇದ್ದೀವಿ. ಕಳೆದ 2.5 ವರ್ಷದಿಂದ ಯಾವುದೇ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಮುಖಪುಟ ನಮ್ಮ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಅರೆ ಒಬ್ಬ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಚಿವೆಗೆ ತನ್ನ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ, ಕಳೆದ ಫೆಬ್ರವರಿ ಮಾರ್ಚ್ನಲ್ಲಿ ಏನು ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ಜಮೆ ಆಗಬೇಕಿರ್ತಕ್ಕಂಥ ಹಣ ಏನಿತ್ತು 2,000 ರೂಪಾಯಿ, ಒಟ್ಟು 5,000 ಕೋಟಿ ರೂಪಾಯಿ ಅದು ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ. ಸಚಿವರು ತಪ್ಪು ಮಾಹಿತಿನ ಸದನಕ್ಕೆ ಕೊಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹಣಕಾಸಿನ ಸಚಿವರಾಗಿ ಇಲ್ಲಿಯವರೆಗೂ ಸಹ 5,000 ಕೋಟಿ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅಕೌಂಟ್ಗೆ DPT ಮೂಲಕ ರವಾನೆ ಆಗಬೇಕಾಗಿತ್ತು, ಯಾಕೆ ಅದು ಟ್ರಾನ್ಸ್ಫರ್ ಆಗಲಿಲ್ಲ? ಸಚಿವರು ಸಮರ್ಪಕವಾಗಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ, ರಾಜ್ಯದ ಹಣಕಾಸಿನ ಸಚಿವರು ಆಗಿರುವಂಥ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತಲ್ಲ. ಹಾಗಾದರೆ ಏನು ಅವ್ಯವಹಾರ ಆಗಿದೆ? ಹಾಗಾದ್ರೆ ಇದ್ರ ಬಗ್ಗೆನೂ ರಾಜ್ಯದ ಗಮನ ತರುವಂಥ ಕೆಲಸ ಮಾಡಬೇಕಲ್ಲ. ನೋಡಿ, ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಆದ್ಯತೆ ಏನಿರಬೇಕು? ಈ ನಾಡು ಸಮೃದ್ಧಿಯ ಕಡೆಗೆ ಹೋಗಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಇರಬೇಕಿತ್ತು. ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ತನ್ನ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಿಸಲು ಸಾಧ್ಯ ಆಗದೇನೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಕ್ಸೈಸ್ ಟಾರ್ಗೆಟ್ ಅನ್ನು 35%ಗೆ ಏರಿಸಿ ಈ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಕುಡುಕರ ರಾಜ್ಯವನ್ನು ಮಾಡಿಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಗ್ಯಾರಂಟಿಗಳಿಗೆ ಹಣ ಸಿಗ್ತಾ ಇಲ್ಲ ಅಂಥೇಳಿ ಎಲ್ಲಂದ್ರಲ್ಲಿ ಇವತ್ತು ಹೆಂಡದ ಸರಬರಾಜು. ಬೆಳಗಾವಿ ಜಿಲ್ಲೆ ಇರ್ಬೋದು, ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಡಾಬಾನಲ್ಲೂ ಕೂಡ ವಿತೌಟ್ ಲೈಸೆನ್ಸ್ ಹೆಂಡ ಮಾರ್ತಾರೆ. ಪೆಟ್ಟಿಗೆ ಅಂಗಡಿಗಳಲ್ಲೂ ಕೂಡ, ಗ್ರಾಮೀಣ ಭಾಗದಲ್ಲೂ ಕೂಡ ಹೆಂಡ ಸರಬರಾಜು ಮಾಡೋದಕ್ಕೆ ಇವರು ಅನುಮತಿ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ? ಸರ್ಕಾರದ ಖಜಾನೆಗೆ ಆದಾಯ ಬರಬೇಕು, ಹಣ ಬರಬೇಕು. ಅರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಕ್ಕಂಥ ರೀತಿನ ಇದು? ಅಥವಾ ಬಹಿರಂಗವಾಗಿ ಹೇಳಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ 6ನೇ ಗ್ಯಾರಂಟಿ ಈ ಕರ್ನಾಟಕ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತೇವೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು. ಯಾಕೆ ಈ ರೀತಿ ಅನ್ಯಾಯ ಮಾಡಕ್ಕೆ ಹೊರಟಿದ್ದೀರಿ ನೀವು? ಹಾಗಾದರೆ ಗೃಹಲಕ್ಷ್ಮಿಲಿ ಕೊಡ್ತಕ್ಕಂಥದ್ದು 2,000 ರೂಪಾಯಿ ಒಂದು ಹೆಣ್ಮಗಳಿಗೆ ಒಂದು ಮನೆಯಲ್ಲಿ, ಅದೇ ಕುಟುಂಬದಿಂದ 20,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಮಾಡ್ತಾ ಇದ್ದೀರಿ. ಈ ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ನೀವು. ಕುಡಿತದಿಂದ ಕುಟುಂಬಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ, ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಬಡವರಿಗೆ ಯಾವ ರೀತಿ ಅನಾನುಕೂಲ ಆಗ್ತದೆ ಅನ್ನುವ ಕಿಂಚಿತ್ತೂ ಕೂಡ ಕಾಳಜಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾಡಿನ ದುರ್ದೈವ ಇದು. ಇಂಥ ಬಡವರ ವಿರೋಧಿ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಎಂಟೈರ್ ಕ್ಯಾಬಿನೆಟ್ ತಮ್ಮ ರಾಜಕೀಯ ತೆವಲನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರ
ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿರುವಂಥದ್ದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ಒಬ್ಬ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅಂದ್ಕೊಂಡಿದ್ರು. ಆದರೆ ರಾಜ್ಯದ ಜನ ಮಾತನಾಡ್ತಾ ಇರುವಂಥದ್ದು ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೈ ಕುಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ನೋಡ್ತಾ ಇದ್ದರೆ ರಾಜ್ಯದ ಜನ, ಈ ನಾಡಿನ ಜನ ದಂಗೆ ಏಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ. ಡ್ರಗ್ ಮಾಫಿಯಾ ವಿಚಾರ ಇರ್ಬೋದು, ಅಕ್ರಮ ವಲಸಿಗರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಇದರ ರೂಪರೇಷೆಗಳನ್ನು ಕೂಡ ಬರುವ ವಾರ ಇದನ್ನು ನಾವು ತೀರ್ಮಾನವನ್ನು ಮಾಡ್ತೇವೆ. ಗೃಹಲಕ್ಷ್ಮಿ ಯೋಜನೆ ಏನು ನಾವು ನೋಡ್ತಾನೆ ಇದ್ದೀವಿ. ಕಳೆದ 2.5 ವರ್ಷದಿಂದ ಯಾವುದೇ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಮುಖಪುಟ ನಮ್ಮ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಅರೆ ಒಬ್ಬ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಚಿವೆಗೆ ತನ್ನ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ, ಕಳೆದ ಫೆಬ್ರವರಿ ಮಾರ್ಚ್ನಲ್ಲಿ ಏನು ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ಜಮೆ ಆಗಬೇಕಿರ್ತಕ್ಕಂಥ ಹಣ ಏನಿತ್ತು 2,000 ರೂಪಾಯಿ, ಒಟ್ಟು 5,000 ಕೋಟಿ ರೂಪಾಯಿ ಅದು ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ. ಸಚಿವರು ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹಣಕಾಸಿನ ಸಚಿವರಾಗಿ ಇಲ್ಲಿಯವರೆಗೂ ಸಹ 5,000 ಕೋಟಿ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅಕೌಂಟ್ಗೆ ಡಿ.ಪಿ.ಟಿ ಮೂಲಕ ರವಾನೆ ಆಗಬೇಕಾಗಿತ್ತು, ಯಾಕೆ ಅದು ಟ್ರಾನ್ಸ್ಫರ್ ಆಗಲಿಲ್ಲ? ಸಚಿವರು ಸಮರ್ಪಕವಾಗಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ, ರಾಜ್ಯದ ಹಣಕಾಸಿನ ಸಚಿವರು ಆಗಿರುವಂಥ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತಲ್ಲ. ಹಾಗಾದರೆ ಏನು ಅವ್ಯವಹಾರ ಆಗಿದೆ ಹಾಗಾದ್ರೆ ಇದರಲ್ಲಿ? ಇದ್ರ ಬಗ್ಗೆನೂ ರಾಜ್ಯದ ಗಮನ ತರುವಂಥ ಕೆಲಸ ಮಾಡಬೇಕಲ್ಲ. ನೋಡಿ, ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಆದ್ಯತೆ ಏನಿರಬೇಕು? ಈ ನಾಡು ಸಮೃದ್ಧಿಯ ಕಡೆಗೆ ಹೋಗಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಇರಬೇಕಿತ್ತು. ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ತನ್ನ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಿಸಲು ಸಾಧ್ಯ ಆಗದೇನೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಕ್ಸೈಸ್ ಟಾರ್ಗೆಟ್ ಅನ್ನು 35%ಗೆ ಏರಿಸಿ ಈ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಕುಡುಕರ ರಾಜ್ಯವನ್ನು ಮಾಡಿಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಗ್ಯಾರಂಟಿಗಳಿಗೆ ಹಣ ಸಿಗ್ತಾ ಇಲ್ಲ ಅಂಥೇಳಿ
ಎಲ್ಲಂದ್ರಲ್ಲಿ ಇವತ್ತು ಹೆಂಡದ ಸರಬರಾಜು ಬೆಳಗಾವಿ ಜಿಲ್ಲೆ ಇರ್ಬೋದು, ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಡಾಬಾನಲ್ಲೂ ಕೂಡ ವಿತೌಟ್ ಲೈಸೆನ್ಸ್ ಹೆಂಡ ಮಾರ್ತಾರೆ. ಪೆಟ್ಟಿಗೆ ಅಂಗಡಿಗಳಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಹೆಂಡ ಸರಬರಾಜು ಮಾಡೋದಕ್ಕೆ ಇವರು ಅನುಮತಿ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ? ಸರ್ಕಾರದ ಖಜಾನೆಗೆ ಆದಾಯ ಬರಬೇಕು, ಹಣ ಬರಬೇಕು. ಅರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಕ್ಕಂಥ ರೀತಿನ ಇದು? ಅಥವಾ ಬಹಿರಂಗವಾಗಿ ಹೇಳಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ 6ನೇ ಗ್ಯಾರಂಟಿ ಈ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತೇವೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು. ಯಾಕೆ ಈ ರೀತಿ ಅನ್ಯಾಯ ಮಾಡಕ್ಕೆ ಹೊರಟಿದ್ದೀರಿ ನೀವು? ಹಾಗಾದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂಥದ್ದು 2,000 ರೂಪಾಯಿ ಒಂದು ಹೆಣ್ಮಗಳಿಗೆ ಒಂದು ಮನೆಯಲ್ಲಿ, ಅದೇ ಕುಟುಂಬದಿಂದ 20,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಮಾಡ್ತಾ ಇದ್ದೀರಿ. ಈ ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ನೀವು. ಕುಡಿತದಿಂದ ಕುಟುಂಬಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ, ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಬಡವರಿಗೆ ಯಾವ ರೀತಿ ಅನಾನುಕೂಲ ಆಗ್ತದೆ ಅನ್ನುವ ಕಿಂಚಿತ್ತೂ ಕೂಡ ಕಾಳಜಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ನಾಡಿನ ದುರ್ದೈವ ಇದು. ಇಂಥ ಬಡವರ ವಿರೋಧಿ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಎಂಟೈರ್ ಕ್ಯಾಬಿನೆಟ್ ತಮ್ಮ ರಾಜಕೀಯ ತೆವಲನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿರುವಂಥದ್ದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ಒಬ್ಬ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅಂದ್ಕೊಂಡಿದ್ರು. ಆದರೆ ರಾಜ್ಯದ ಜನ ಮಾತನಾಡ್ತಾ ಇರುವಂಥದ್ದು ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೈ ಕುಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ನೋಡ್ತಾ ಇದ್ರೆ ರಾಜ್ಯದ ಜನ, ಈ ನಾಡಿನ ಜನ ದಂಗೆ ಏಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ. ಡ್ರಗ್ ಮಾಫಿಯಾ ವಿಚಾರ ಇರ್ಬೋದು, ಅಕ್ರಮ ವಲಸಿಗರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಇದರ ರೂಪರೇಷೆಗಳನ್ನು ಕೂಡ ಬರುವ ವಾರ ಇದನ್ನು ನಾವು ತೀರ್ಮಾನವನ್ನು ಮಾಡ್ತೇವೆ.